ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಗೆ ಹಾಗೂ ರಾಮ ಮಂದಿರ ಲೋಕಾರ್ಪಣೆಗೆ ಜನತೆ ಕಾಯುತ್ತಿದ್ದ ದಿನ ಹಿಂದೇರಿದೆ. ಈ ಸಂದರ್ಭದಲ್ಲಿ ಕುಂದಗೋಳ ಪಟ್ಟಣದ ಬಹುತೇಕ ದೇವಸ್ಥಾನದಲ್ಲಿ ಒಂದಿಲ್ಲೊಂದು ರೀತಿಯಲ್ಲಿ ಆಚರಣೆಗಳು, ಯಜ್ಞ ಹೋಮಗಳು, ಹವನಗಳು, ಪೂಜಾ ಕೈಂಕರ್ಯಗಳು ವಿಜೃಂಭಣೆಯಿಂದ ನಡೆಯುತ್ತಿವೆ. ಹಾಗಾದರೆ ಕುಂದಗೋಳ ಪಟ್ಟಣದಲ್ಲಿ ಆಚರಣೆ ಹೇಗಿದೆ ಅನ್ನೋದನ್ನು ತೋರಿಸ್ತೀವಿ ನೋಡಿ. ಪಟ್ಟಣದ ಕಿಲ್ಲಾ ಓಣಿಯಲ್ಲಿರುವ ಪ್ರಸಿದ್ಧ ರಾಮ ಮಂದಿರದಲ್ಲಿರುವ ಸೀತಾರಾಮ ಮೂರ್ತಿಗಳಿಗೆ ಪುಷ್ಪಾಲಂಕಾರ ಮಾಡಿ ಮಧುವಣಗಿತ್ತಿಯಂತೆ ಶೃಂಗರಿಸಲಾಗಿದೆ. ನೂರಾರು ಜನ ಭಕ್ತರು ಆಗಮಿಸಿ ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಿದ್ದಾರೆ. ಅಲ್ಲದೆ ಗೌರಿ ನಾರಾಯಣಿ ನಮೋಸ್ತುತೆ, ಜೈ ಜೈ ರಘುವೀರ ಸಮರ್ಥ ಶ್ರೀರಾಮಚಂದ್ರ ಮಹಾರಾಜ್ ಕಿ ಜೈ. ಇವತ್ತಿನ ದಿವಸ ಅಯೋಧ್ಯೆಯ ಶ್ರೀರಾಮ ಮಂದಿರ ಪ್ರತಿಷ್ಠಾಪನಾ ಅಂಗವಾಗಿ ಕುಂದಗೋಳದಲ್ಲಿ ಸಮಸ್ತ ನಾಗರಿಕರು ಈ ತಮ್ಮ ಹೆಸರನ್ನು ಬರೆಸಿ ಈ ರಾಮತಾರಕ ಹೋಮವನ್ನು ಮಾಡುತ್ತಿದ್ದಾರೆ. ಆದ್ದರಿಂದ ಎಲ್ಲಾ ಕುಂದಗೋಳ ಜನರ ಪರವಾಗಿ ಕುಂದಗೋಳದಲ್ಲಿ ಶ್ರೀರಾಮಚಂದ್ರರು ಮಳೆ ಬೆಳೆ ಚೆನ್ನಾಗಿ ಬೆಳೆದು ಎಲ್ಲರನ್ನು ಆಯುರ ಆರೋಗ್ಯ ಐಶ್ವರ್ಯದಿಂದ ಇರಬೇಕು ಮತ್ತು ಈ ನಮ್ಮ ಸಮಸ್ತ ನಾವು ಶ್ರೀರಾಮ ತಾರಕ ಮಂತ್ರವನ್ನು ಹೋಮ ಮಾಡಿದಂತ ಈ ಹೋಮವನ್ನು ಸ್ವತಃ ಕುಂದಗೋಳ ಮಾರುತಿ ದೇಶದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರುವಂತಹ ದಿನ. ಸುಮಾರು 500 ವರ್ಷಗಳ ಕಾಲ ನಾವೆಲ್ಲ ಹಿಂದೂಗಳು ಇವತ್ತು ಅದನ್ನ ನಾವು ಕಾಣ್ತಾ ಇದ್ದೇವೆ. ಇವತ್ತು ರಾಮನ ಒಂದು ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮತ್ತು ನೂತನವಾಗಿ ನಿರ್ಮಾಣವಾಗಿರ್ತಕ್ಕಂತಹ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮವನ್ನ ಘನವೆತ್ತ ಸನ್ಮಾನ್ಯ ಶ್ರೀ ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ನರೇಂದ್ರ ಮೋದಿಜಿಯವರು ಹಾಗೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಯೋಗಿ ಆದಿತ್ಯನಾಥ್ ಜಿ ಅವರು ಕೂಡಿಕೊಂಡು ಇವತ್ತಿನ ದಿವಸ ಭಾರತ ದೇಶದಲ್ಲಿ ರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನ ಇವತ್ತಿನ ದಿವಸ ಹಮ್ಮಿಕೊಂಡಿದ್ದು ನಿಜವಾಗಲೂ ನಮ್ಮೆಲ್ಲ ಹಿಂದೂ ಬಾಂಧವರಿಗೆ ಬಹಳಷ್ಟು ಸಂತೋಷವನ್ನ ತಂದಿದೆ. ಇವತ್ತು ಪ್ರತಿಯೊಬ್ಬರ ಮನಸ್ಸಿನಲ್ಲಿ, ಪ್ರತಿಯೊಬ್ಬ ಹೃದಯದಲ್ಲಿ, ಪ್ರತಿಯೊಬ್ಬ ಹಿಂದೂಗಳ ರಕ್ತದಲ್ಲಿ ರಾಮ ಇದ್ದಾನೆ. ಇವತ್ತಿನ ದಿವಸ ರಾಮನ ಒಂದು ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಸಮಸ್ತ ನಮ್ಮ ಹಿಂದೂ ಧರ್ಮದ ಎಲ್ಲಾ ಜನತೆಗೆ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಆಂಜನೇಯ ದೇವಸ್ಥಾನ ಹಾಗೂ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಪ್ರಯುಕ್ತ ಹಾಗೂ ಪ್ರಾಣ ಪ್ರತಿಷ್ಠಾಪನಾ ಅಂಗವಾಗಿ ತಾರಕ ಮಂತ್ರ ಹಾಗೂ ಹೋಮದಂತಹ ಕಾರ್ಯವನ್ನು ಹಮ್ಮಿಕೊಂಡಿದ್ದು ವಿಶೇಷವಾಗಿತ್ತು. ರಾಮನ ಮಂದಿರ ಉದ್ಘಾಟನೆ ಹಾಗೂ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಮೂರ್ತಿ ಕಾರ್ಯಕ್ರಮ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತ ಶ್ರೀ ನರೇಂದ್ರ ಮೋದಿ ಅವರು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಆ ಉದ್ಘಾಟನೆಗೋಸ್ಕರ ಎಲ್ಲಾ ನಮ್ಮ ಪಟ್ಟಣದ ಹಾಗೂ ನಮ್ಮ ಹಿರಿಯ ಪ್ರಮುಖರಿಗೆ ಎಲ್ಲರಿಗೂ ನಾನು ಶುಭಾಶಯಗಳನ್ನು ಕೋರಲು ಇಚ್ಛೆ ಪಡುತ್ತೇನೆ.